800 ವರ್ಷ ಆದ್ರೂ ಮಹಾರಾಣಿ ಮಯೂರಿ ಸಾವೇ ಇಲ್ಲದೆ ಹೇಗ್ ಬದುಕಿದಾಳೆ? 9 ರಾಜ್ಯಗಳ ಮಹಾರಾಣಿಯಾಗಿ ಸುಮಾರು ವರ್ಷದಿಂದ ಆಳ್ವಿಕೆ ಮಾಡ್ತಿದ್ದ ಮಯೂರಿ ಆಸ್ಥಾನದಲ್ಲಿ ಸೇವಕನಾಗಿ ಸೇರ್ಕೊಂಡಿದ್ದ ಭಗೀರ ಯಾರನ್ನ ಅಲ್ಲಿ ದೇವತೆ ಅಂತ ಪೂಜೆ ಮಾಡ್ತಾರೋ, ಯಾರನ್ನ ಜನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ಹೆದರ್ತಾರೋ, ಆ ಮಹಾರಾಣಿ ಮಯೂರಿ ವಿಚಾರ ತಿಳಿಯೋಕೆ ಭಗೀರ ಹೊರಟಿದ್ದ. ಮಹಾರಾಣಿ ಮಯೂರಿಗೆ ಸಾಕಷ್ಟು ಗರ್ವ ಇತ್ತು. ಅವಳ ಆಜ್ಞೆನ ಯಾರೂ ಮೀರೋ ಆಗಿರ್ಲಿಲ್ಲ. ಮಯೂರಿ ಜೀವನದಲ್ಲಿ ಸಾಕಷ್ಟು ರಹಸ್ಯಗಳಿತ್ತು. ಅದರ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ. ಆದ್ರೆ ಒಮ್ಮೆ ಅರಮನೆಯಲ್ಲಿ ಸಾಕಷ್ಟು ದಿನದಿಂದ ಕೆಲಸ ಮಾಡುತ್ತಿದ್ದ ಭಗೀರನಿಗೆ ಮಯೂರಿ 800 ವರ್ಷದಿಂದ ಸಾವೇಲದೆ ಬದುಕುತ್ತಿದ್ದಾಳೆ ಅನ್ನೋ ವಿಚಿತ್ರವಾದ ಸತ್ಯ ತಿಳಿಯುತ್ತೆ. ಒಂದು ದಿನ ಮಹಾರಾಣಿಯ ಜನ್ಮ ರಹಸ್ಯವನ್ನ ಹೇಗಾದರೂ ಕಂಡುಹಿಡಿಯಬೇಕು ಅಂತ ತನ್ನ ಜೊತೆ ಕೆಲಸ ಮಾಡುತ್ತಿದ್ದ ಸೇವಕನ ಬಳಿ ಹೇಳಿಕೊಳ್ಳುತ್ತಾನೆ. ಗೆಳೆಯ, ಮಹಾರಾಣಿ ಸಾವೇ ಇಲ್ಲದೆ ಹೇಗ್ ಬದುಕಿದಾಳೆ ಅನ್ನೋ ರಹಸ್ಯನ ತಿಳ್ಕೊಂಡ್ರೆ ನಾವು ಕೂಡ ಅವ್ರ ಹಾಗೆ ಸಾವೇ ಇಲ್ಲದೆ ಬದುಕಬಹುದು. ಎಂತ ಕೆಲಸ ಮಾಡ್ತಿದ್ಯಾ ಭಗೀರ? ದಯವಿಟ್ಟು ಬೇಡ. ಮಹಾರಾಣಿ ಜನ್ಮ ರಹಸ್ಯ ಆಗ್ಲಿ, ಆಕೆಯ ಸೌಂದರ್ಯ ರಹಸ್ಯ ಆಗ್ಲಿ ತಿಳಿಯೋ ಪ್ರಯತ್ನ ಮಾಡ್ಬೇಡ. ಇದು ಸಾವಿಗೆ ದಾರಿ ಇದ್ದಂತೆ, ಎಚ್ಚರ. ಅದಕ್ಕೆಲ್ಲ ನಾನು ಭಯ ಪಡೋನಲ್ಲ. ಮುಂದೊಂದ್ ದಿನ ನೀವೆಲ್ಲ ನನ್ನ ಸೇವಕರಾಗಿರ್ತೀರಾ, ನಾನು ಸಾವೇ ಇಲ್ದೆ ಅಜರಾಮರವಾಗಿರ್ತೀನಿ. ನಂತರ ಭಗೀರ ಮಯೂರಿ ಜನ್ಮ ರಹಸ್ಯ ತಿಳಿಬೇಕು ಅಂತ ಮಹಾರಾಣಿ ಮಯೂರಿ ಬಿಟ್ಟ ಊಟಗಳನ್ನ ಯಾರಿಗೂ ತಿಳಿಯದೆ ಕದ್ದು ಇವನು ಮಾಡುತ್ತಿದ್ದ. ಮಹಾರಾಣಿಗೆ ಅಂತ ಇಟ್ಟಿದ್ದ ಪಾನೀಯಗಳನ್ನ ಕದ್ದು ಇವನು ಕುಡಿಯುತ್ತಿದ್ದ. ಅಷ್ಟೇ ಅಲ್ಲದೆ ಕಾಡಿನಲ್ಲಿ ಸಿಗೋ ಆಯುರ್ವೇದವನ್ನೆಲ್ಲ ಸೇವಿಸ್ತಾ ಇದ್ದ. ಆದ್ರೆ ಇದು ಯಾವುದು ಅವನಿಗೆ ತೃಪ್ತಿ ಕೊಡಲಿಲ್ಲ. ಕೊನೆಗೆ ಹೇಗಾದ್ರೂ ಮಾಡಿ ಮಹಾರಾಣಿ ಮಯೂರಿಯ ಜನ್ಮ ರಹಸ್ಯ ತಿಳ್ಕೋಬೇಕಂತ ಆ ರಾಜ್ಯದ ಕಾಡಿನ ಮಧ್ಯಭಾಗದಲ್ಲಿ ವಾಸ ಮಾಡುತ್ತಿದ್ದ ಮಹಾಘೋರ ತಪಸ್ವಿಯನ್ನ ಭೇಟಿ ಮಾಡಿ ಮಹಾರಾಣಿ ಮಯೂರಿಯ ಬಗ್ಗೆ ತಿಳಿಸ್ದ. ಭಗೀರನ ಮಾತನ್ನ ಕೇಳುತ್ತಿದ್ದ ಹಾಗೆ ಆ ಮಹಾ ತಪಸ್ವಿ ಬೆಚ್ಚಿ ಬಿದ್ದಿದ್ದ. ಗಾಬರಿಯಲ್ಲಿ ಕಣ್ಣುಗಳಲ್ಲಿ ಭಯ ತುಂಬಿಕೊಂಡು ಹೇಳುತ್ತಾನೆ, ನೀನು ಹೋಗ್ತಿರೋ ದಾರಿನಿಂದ ಸಾವನ್ನ ತರುತ್ತೆ. ಬೇಡ ಬೇಡ, ಇಲ್ಲಿಂದ ಹೋಗು. ಇಲ್ಲ, ನಾನು ಹೋಗಲ್ಲ. ನಾನು ಕೂಡ ಮಹಾರಾಣಿ ಮಯೂರಿ ತರ ಸಾವೇ ಇಲ್ದೆ ಬದುಕ್ಬೇಕು. ನನಗ್ ದಾರಿ ತೋರಿಸಿ ಅಂತ ಕಾಲಿಗೆ ಬಿದ್ದು ಬೇಡ್ಕೊಂಡ. ಆಗ ತಪಸ್ವಿ ಸರಿ ಅಂತ ಹೇಳಿ ಮಯೂರಿ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ. ಅದನ್ನ ಕೇಳಿ ಭಗೀರ ಮೈ ನಡುಗುತ್ತಾ ಅಲ್ಲೇ ಕುಸಿದು ಬೀಳುತ್ತಾನೆ. ಅವನನ್ನ ಎಚ್ಚರಿಸೋ ತಪಸ್ವಿ, ಈ ವಿಷಯನ ಯಾರಿಗೂ ಹೇಳ್ಕೊಡ್ದು. ಒಂದ್ ವೇಳೆ ಹೇಳಿದ್ರೆ ನೀನಲ್ಲೇ ರಕ್ತ ಕಾರಿ ಸಾಯ್ತೀಯ. ಅದಷ್ಟೇ ಅಲ್ಲ, ನೀನು ಅಜರಾಮರ ಆಗ್ಬೇಕು ಅಂದ್ರೆ ನಾನು ಹೇಳೋ ಒಂದು ವಿಷಯ ಮಾಡಬೇಕು ಅಂತ ಹೇಳಿ ಏನ್ ಮಾಡ್ಬೇಕು ಅನ್ನೋದನ್ನ ಕಿವಿಯಲ್ಲಿ ಹೇಳ್ತಾರೆ. ಆಗ ಇಲ್ಲ, ಇದ್ ನನ್ನಿಂದ ಸಾಧ್ಯ ಇಲ್ಲ, ನಾನು ಈ ಕೆಲಸ ಮಾಡಲ್ಲ ಅಂತ ಭಗೀರ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಅವನನ್ನ ಸಮಾಧಾನ ಮಾಡೋ ತಪಸ್ವಿ, ಈ ಚದುರಂಗದ ಆಟನ ನೀನು ಶುರು ಮಾಡಿದ್ಯಾ, ಕೊನೆ ಮಾಡಲೇಬೇಕು. ಇಲ್ಲ ನಿನಗೆ ಸಹಾಯ ಮಾಡ್ತಿರೋ ನನಗೂ ಜನ್ಮಾಂತರದ ಶಾಪ ತಟ್ಟುತ್ತೆ, ನೆನಪಿರ್ಲಿ. ಇದನ್ನ ಕೇಳಿದ ಮೇಲೆ ಭಗೀರ ನಡುಗುತ್ತಾನೆ. ಕೊನೆಗೆ ಆ ತಪಸ್ವಿ ಹೇಳಿದ ಮಾತಿಗೆ ಒಪ್ಪಿ ಅರಮನೆಗೆ ಸೇರ್ಕೊಳ್ತಾನೆ. ಆ ರಾತ್ರಿ ಭಯದಲ್ಲಿ ಮಲಗಿದ್ದ ಭಗೀರನಿಗೆ ಮಹಾರಾಣಿ ಮಯೂರಿ ಎದುರಿಗೆ ಬಂದು, ನೀನು ನನ್ನ ಜನ್ಮ ರಹಸ್ಯ ತಿಳಿಯೋದಕ್ಕೆ ಅಂತ ತಪಸ್ವಿಗಳ ಬಳಿ ಹೋಗಿರೋ ವಿಷಯ ತಿಳಿಯಿತು. ಇನ್ನು ಮುಂದೆ ನನ್ನ ನಿಜವಾದ ಆಟ ನಡೆಯುತ್ತೆ, ನೋಡ್ತಾ ಇರು ಅಂತ ಹೇಳ್ತಾಳೆ. ಗಾಬರಿಯಿಂದ ನಿದ್ದೆಯಿಂದ ಎದ್ದೇಳೋ ಭಗೀರ ಮೈಯೆಲ್ಲ ಬೆವ್ತು ಹೋಗಿದ್ದ. ಅದು ಕನಸು ಇಲ್ಲ ನಿಜವಾಗಿಯೂ ನಡೆದದ್ದು ಒಂದು ತಿಳಿಯುವುದಿಲ್ಲ. ಅದೇ ಸಮಯದಲ್ಲಿ ಭಗೀರನಿಗೆ ದೂರದಲ್ಲಿ ಏನೋ ಹೊಳೆಯುತ್ತಿರುವ ವಸ್ತು ಕಾಣಿಸುತ್ತೆ. ಗಾಬರಿಯಲ್ಲಿ ಅದರ ಬಳಿ ಹೋಗಿ ನೋಡಿದಾಗ ಅದೊಂದು ತಾಳೆಗರಿಯ ಪತ್ರವಾಗಿರುತ್ತೆ. ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ರಕ್ತದಿಂದ ಸಂಸ್ಕೃತದಲ್ಲಿ ಏನೋ ಬರೆದಿತ್ತು. ಅದರ ಅರ್ಥ ತಿಳ್ಕೊಳ್ಳೋದಕ್ಕೆ ಆ ಪತ್ರವನ್ನ ತೆಗೆದುಕೊಂಡು ಆ ಮಧ್ಯರಾತ್ರಿಯಲ್ಲಿ ಕಾಡಿಗೆ ಹೋಗ್ತಾನೆ. ಮಹಾ ತಪಸ್ವಿಗಳನ್ನ ಭೇಟಿ ಮಾಡಿ ಆ ತಾಳೆಗರಿಯ ಪತ್ರವನ್ನು ಕೊಡುತ್ತಾನೆ. ಅದನ್ನ ನೋಡೋ ಮಹಾ ತಪಸ್ವಿ ತುಂಬಾನೇ ಖುಷಿ ಪಡ್ತಾನೆ. ಭಗೀರನಿಗೆ, ಇನ್ನು ಮುಂದೆ ನಾವು ಕೂಡ ಸಾವೇ ಇಲ್ಲದೆ ಇರಬಹುದು ಎಂದು ಹೇಳಿ ರಕ್ತದಲ್ಲಿ ಬರೆದ ತಾಳೆಗರಿಯನ್ನು ಓದಲು ಶುರು ಮಾಡುತ್ತಾನೆ. ಆದರೆ ಅದಾದ ನಂತರ ನಡೆದದ್ದನ್ನ ಕಣ್ಣಾರೆ ನೋಡಿ ಭಗೀರ ತನ್ನನ್ನ ತಾನೇ ನಂಬಲಿಲ್ಲ. ಮಹಾರಾಣಿ ಮಯೂರಿ ಜನ್ಮ ರಹಸ್ಯ ತಿಳಿಯೋದಕ್ಕೆ ಸಹಾಯ ಮಾಡೋದಾಗಿ ಹೇಳಿದ್ದ ತಪಸ್ವಿ ತಾಳೆಗರಿ ಓದುತ್ತಿರುವಾಗಲೇ ಅಲ್ಲೇ ಜೀವಂತ ಕಲ್ಲಾಗಿ ಬದಲಾಗಿದ್ರು. ಇದ್ದಕ್ಕಿದ್ದ ಹಾಗೆ ಆ ಕಾಡಿನಲ್ಲಿ ರಣಹದ್ದುಗಳು ಬಂದು ಕಲ್ಲಾಗಿದ್ದ ಮಹಾ ತಪಸ್ವಿಗಳ ಸುತ್ತ ಹಾರಾಡಲು ಶುರು ಮಾಡಿದವು. ಅದನ್ನು ನೋಡಿ ಗಾಬರಿಯಾದ ಭಗೀರ ಬಿದ್ದು ಬಿದ್ದು ಓಡೋಕೆ ಶುರು ಮಾಡ್ತಾನೆ. ಆದರೆ ಅಲ್ಲಾಗೋ ಬದಲಾವಣೆ ಅವನನ್ನ ಮುಂದೆ ಒಂದು ಹೆಜ್ಜೆ ಇಡೋಕು ಬಿಡೋದಿಲ್ಲ.
ಹಾಗಾದ್ರೆ ಇದ್ದಕ್ಕಿದ್ದ ಹಾಗೆ ಆ ಮಹಾ ತಪಸ್ವಿ ರಕ್ತದಲ್ಲಿ ಬರೆದ ಆ ತಾಳೆಗರಿಯನ್ನು ನೋಡುತ್ತಿದ್ದ ಹಾಗೆ ಕಲ್ಲಾಗಿದ್ದು ಯಾಕೆ? ತಪಸ್ವಿ ಹೇಳಿದ್ದ ಮಹಾರಾಣಿ ಮಯೂರಿಯ ಜನ್ಮ ರಹಸ್ಯ ಏನು? ಅದನ್ನ ಕೇಳಿ ಭಗೀರ ಯಾಕೆ ಬೆಚ್ಚಿ ಬಿದ್ದ? ಅಷ್ಟಕ್ಕೂ ಮಯೂರಿ 800 ವರ್ಷದಿಂದ ಸಾವೇ ಇಲ್ಲದೆ ಹೇಗೆ ಬದುಕುತ್ತಿದ್ದಳು? ಯಾರೂ ಕೂಡ ಜನ್ಮ ರಹಸ್ಯದ ಹತ್ತಿರ ಸುಳಿಯದ ಹಾಗೆ ಮಹಾರಾಣಿ ಮಯೂರಿ ಮಾಡುತ್ತಿರುವ ಕೆಲಸ ಆದರೂ ಏನು? ಮಾಟಗಾತಿ ಮಯೂರಿಯ ಮಾಯಾ ಜಾಲದಲ್ಲಿ ಸಿಲುಕುತ್ತಿರುವವರ ಬಗೆಗಿನ ಚಿತ್ರ ವಿಚಿತ್ರ ಕುತೂಹಲಕಾರಿ ಕಥೆಯನ್ನ ತಿಳ್ಕೋಬೇಕಾದಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಯುಗ ಪುರುಷ.